ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನಂತೂ ಎವ್ರಿ ಸೀನ್ ಎವ್ರಿ ಡೈಲಾಗ್ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದೆ. ನಾನು ಮಾಡಿದ್ದೀನಿ ಅಂತ ಏನೂ ಇಲ್ಲ, ಬಟ್ ಆ್ಯಸ್ ಅನ್ ಆಡಿಯನ್ಸ್ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದೆ. ಆ್ಯಂಡ್ ನನ್ನ ಒಂದು ಕರಿಯರಲ್ಲಿ ಈ ಥರ ಒಂದು ಸಿನಿಮಾಲ್ಲಿ ನಾನು ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ದ ಎಂಟೈರ್ KD ಟೀಮ್, ಡೈರೆಕ್ಟರ್ ಪ್ರೇಮ್ ಸರ್ ಆ್ಯಂಡ್ KVN ಪ್ರೊಡಕ್ಷನ್ಸ್, ಅರ್ಜುನ್ ಜನ್ಯಾ ಸರ್, ದ ಎಂಟೈರ್ ಟೀಮ್, ವಿಲಿಯಮ್ ಸರ್. ಪ್ರತಿಯೊಂದು ಫ್ರೇಮು ಎಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅಂತ ತುಂಬ ಕಾಯ್ತಿದೆ. ಆ್ಯಂಡ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ಬ್ಲೆಸ್ ಟುಡೇ. ಎಲ್ಲರೂ ಸಿನಿಮಾನ ನೋಡಿ, KDನ ಎಂಜಾಯ್ ಮಾಡಿ. ಇಟ್ಸ್ ಆಲ್ ಯೋರ್ಸ್. ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ನಾನಲ್ಲದ ಪಾತ್ರ ಅಂತ ಹೇಳಿದ್ದೀರಾ, ಬಟ್ ನನ್ನನ್ನು ಆ ರೀತಿ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ತುಂಬ ಮಜಾ ಬರ್ತಿತ್ತು. ತುಂಬ ನಗ್ತಿದ್ದೆ ನಾನು. ಆ ಕ್ಯಾರೆಕ್ಟರ್ನ ತುಂಬ ಮಚ್ಚಲಕ್ಷ್ಮಿನ ತುಂಬ ಎಂಜಾಯ್ ಮಾಡ್ತಿದ್ದೆ. ಇಟ್ ಆಲ್ ವರ್ಕ್ಡ್ ಔಟ್. ಸೊ ಜನರು ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಫೀಲ್ ಕಂಪ್ಲೀಟ್. ಅದೆಲ್ಲ ಹೇಳ್ಬಾರ್ದು. ಮಚ್ಚಲಕ್ಷ್ಮಿಯಿಂದ ಏನು ನಡೀತಲ್ಲ ಕೊಂಡ್ರು, ಅದ್ರ ಪುಸ್ತಕ ಹೋಗ್ತಾ ಇರ್ತದೆ. ಹಿಂಗಾಗತ್ತೆ ಅನ್ಕೊಂತಾರೆ, ಹಂಗಾಗತ್ತೆ ಅಂತ ಹಂಗಾಗಲ್ಲ. ಇದು ರೀಶ್ಮಾ ಹೀಗೆ ಮಾತಾಡು. ಬಟ್ ಮಚ್ಚಲಕ್ಷ್ಮಿ ಆ ಗತ್ತಲ್ಲಿ, ಆ ಪವರಲ್ಲಿ ಮಾತಾಡ್ತಾಳೆ. ಆ್ಯಂಡ್ ಅದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತುಂಬ ಖುಷಿ ಕೊಡ್ತು. ಏನು ಅದೆಲ್ಲ ಸರ್ ಪಕ್ಕದಲ್ಲಿದ್ದಾರೆ, ಅವ್ರು ಕೇಳಿ ಪ್ಲೀಸ್. ತುಂಬ ಎಂಜಾಯ್ ಮಾಡ್ತಿದ್ದೆ. ನಾನೇನ ಪರ್ಫಾರ್ಮ್ ಮಾಡಿದ್ದು ಅಂತ ಅನಿಸ್ಬಿಡ್ತು. ಯಾಕಂದರೆ ಪ್ರತಿ ಒಂದು ಸೀನು ಡೈಲಾಗ್ಸ್ಗೆ ಎಲ್ಲರೂ ಶಿಲೆ ಹೊಡಿತಿದ್ರು, ಚಪ್ಪಾಲೆ ಹೊಡಿತಿದ್ರು, ಕಿರ್ಚ್ತಿದ್ರು. ಸೊ ಎಂಡ್ ಆಫ್ ದ ಡೇ ಇದಕ್ಕೆ ನಾವು ಕಾಯ್ತಿದ್ವಿ, ಈ ಥರ ಒಂದು ರೆಸ್ಪಾನ್ಸಿಗೆ ನಾವು ಕಾಯ್ತಿದ್ವಿ. ಆ್ಯಂಡ್ ಫೈನಲಿ ಅದು ನೋಡೋಕ್ಕೆ ಸಿಕ್ತು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು ಅಂತ ಐ ಫೀಲ್ ಸೋ ಹ್ಯಾಪಿ. ಥ್ಯಾಂಕ್ ಯು.